ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ತೋರಿಸೋಕೆ ಬಂದಿರತಕ್ಕಂಥ ಒಂದು ಬಿಲ್ಡಿಂಗ್ ಬಂದು 30/40 BDA ಬಿಲ್ಡಿಂಗ್ ಆಗಿರ್ತದೆ. ಇದು ಬಂದು ವೆಸ್ಟ್ ಫೇಸಿಂಗ್ ಮೇನ್ ಗೇಟ್ ಆಗಿರುತ್ತೆ, ನಾರ್ತ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಬಿಲ್ಡಿಂಗ್ ಫ್ರಂಟ್ ಎಲಿವೇಶನ್ ಈ ರೀತಿ ಇರುತ್ತೆ. ಹಾಗೆ ನೋಡಿ, ಟಾಪ್ ಟು ಬಾಟಮ್ ತೋರಿಸ್ತೀನಿ ನಿಮಗೆ. ಬಿಲ್ಡಿಂಗು ಫ್ರಂಟ್ ಎಲಿವೇಶನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನೋಡಿ. ಬಿಲ್ಡಿಂಗ್ ಫ್ರಂಟಲ್ಲೂ ಕೂಡ ಟಾರ್ ರೋಡು 30 ಫೀಟ್ ಆಗಿದೆ, ವೈಡ್ ಆಗಿದೆ, ತುಂಬ ಅದ್ಭುತವಾಗಿದೆ. ಯಾವುದೋ ಮೂಲೆಯಲ್ಲಿ ಅಥವಾ ಇನ್ನೊಂದು ಎಲ್ಲೂ ಮಾಡಿಲ್ಲ, ತುಂಬ ಮೇನ್ ರೋಡಲ್ಲಿ ಇರ್ತಕ್ಕಂಥದ್ದೇ ಇದು. ನೋಡಿ, ಬಿಲ್ಡಿಂಗ್ ಫ್ರಂಟ್ ಎಲಿವೇಶನ್ನು ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಇದು ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್ ಆಗಿರುತ್ತೆ. ಹಾಗೆ ನೀವು ಲೆಫ್ಟ್ ಸೈಡ್ ನೋಡ್ತಾ ಇರ್ಬೋದು. ಲೆಫ್ಟ್ ಸೈಡಲ್ಲಿ ಏನಿದೆ ಅಂತಂದರೆ ನಿಮ್ಮ ಕನಸಿನ ಮನೆಯ ಹೆಸರು, ನಿಮಗೆ ಇಷ್ಟವಾದಂಥ ಕನಸಿನ ಮನೆಯ ಹೆಸರನ್ನು ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಅಥವಾ ಸ್ಟಿಕ್ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿರುವಂಥ ಜಾಗ. ಇದು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಹಾಗೆ ಗೇಟ್ ಅಂತ ಬಂದರೆ ನಿಮಗೆ MS ವಿತ್ ಫಂಡಮೆಂಟಲ್ಲು ಮಿಕ್ಸಪ್ಪಲ್ಲಿ ನಿಮಗೆ ಗೇಟ್ನ ತುಂಬ ಅಚ್ಚುಕಟ್ಟಾಗಿ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಬನ್ನಿ, ನಾನು ನಿಮಗೆ ಒಳಗಡೆಯಿಂದ ಗೇಟ್ನ ಕಂಪ್ಲೀಟಾಗಿ ತೋರಿಸ್ತೀನಿ. ನೋಡಿ, ಒಳಗಡೆಯಿಂದ ನಿಮಗೆ ಗೇಟು ರೊಟೇಟಬಲ್ ಇರುತ್ತೆ, ವಿತ್ತು ರಿಮೋಟ್ ಕಂಟ್ರೋಲ್ ಇರುತ್ತೆ, ವಿತ್ತು ನೀವು ಮೊಬೈಲಲ್ಲೇ ಆಪ್ರೇಟರ್ ಮಾಡ್ಬೋದು. ಸೊ ಆ ರೀತಿ ನಿಮಗೆ ರೊಟೇಟಬಲ್ಲು ಗೇಟ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ MS ಮತ್ತು ಫಂಡಮೆಂಟಲ್ ಮಿಕ್ಸಪ್ಪಲ್ಲಿ. ನೋಡಿ, ನಿಮಗೆ ಗೇಟು ಆಪರೇಟ್ ಆಗೋದಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಮಿಷಿನ್ ಅಲ್ಲಿರುತ್ತೆ. ಸೊ ಅದ್ರ ಪ್ರಕಾರ ನಿಮ್ಮ ಫೋನಲ್ಲಾಗಿರ್ಬೋದು ಅಥವಾ ರಿಮೋಟಲ್ಲಾಗಿರ್ಬೋದು ಕನೆಕ್ಟ್ ಮಾಡಿಕೊಂಡು ನೀವಲ್ಲಿ ಆಪ್ರೇಟ್ ಮಾಡ್ಬೋದು. ಹಾಗೆ ಸ್ಟೇರ್ ಕೇಸ್ ಕೆಳಗಡೆ ಏನು ನೋಡ್ತಾ ಇದ್ದೀರಾ, ಅದು ನಿಮಗೆ UPSಗೆ ಬಿಟ್ಟಿರ್ತಕ್ಕಂಥ ಜಾಗ. ಸೊ UPSನ ನೀವು ಇತ್ತು ಅಂತಲೇ ನೀವಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಅದ್ರ ಜೊತೆಗೆ ನೋಡಿ, ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಪಾರ್ಕಿಂಗ್ ಏರಿಯಾ. ಸೊ ಆರಾಮಾಗಿ ಏನಿಲ್ಲ ಅಂದರೂ 2 XUV ಕಾರ್ ನಿಲ್ಲಿಸ್ಕೊಂಡು ಅಕ್ಕಪಕ್ಕ ನೀವು ಟೂ ವೀಲರ್ನ ಆರಾಮಾಗಿ ಪಾರ್ಕಿಂಗ್ ಮಾಡ್ಕೋಬೋದು. ಅಷ್ಟು ಪಾರ್ಕಿಂಗ್ ತುಂಬ ಚೆನ್ನಾಗಿದೆ. ಹಾಗೆ ನಿಮಗೆ ಬೇಸ್ಮೆಂಟ್ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಸ್ವಂತ ಬೋರ್ ಇದೆ. ಆ ಬೋರ್ ಬಂದು 850 ಡೆಪ್ತ್ ಹೋಗಿದೆ, 2 ಇಂಚ್ ವಾಟ್ರ್ ಬಂದಿದೆ ಸ್ನೇಹಿತರೆ. ಅದ್ರ ಜೊತೆಗೆ 16,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು ಕೂಡ ಇದೆ. ಮತ್ತು ಅದ್ರ ಜೊತೆಗೆ ನಾನು ಏನು ತೋರಿಸ್ತಾ ಇದ್ದೀನಿ ಅದು ಬಂದು ನಿಮಗೆ ಇಫ್ ಇನ್ ಕೇಸ್ ಯಾರೋ ಒಬ್ಬರು ಬಿಲ್ಡಿಂಗ್ ನೋಡ್ಕೊಳ್ಳೋಕಿದ್ದಾರೆ ಫ್ಯಾಮಿಲಿ ಅಂತಂದಾಗ ಅವರು ಉಳ್ಕೊಳ್ಳೋದಕ್ಕೆ ತುಂಬ ಚೊಕ್ಕದವಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಒಂದು ಕಾಮನ್ ರೆಸ್ಟ್ ರೂಮ್ ಕೂಡ ಔಟ್ಸೈಡ್ ಮಾಡಿಕೊಟ್ಟಿದ್ದಾರೆ. ಸೊ ಒಳಗಡೆ ಏನಿಲ್ಲ, ಅವ್ರು ಆರಾಮಾಗಿ ಫ್ಯಾಮಿಲಿ ಇದ್ಕೊಂಡು ಹೊರಗಡೆ ಕಾಮನ್ ರೆಸ್ಟ್ ರೂಮ್ನ ಯೂಸ್ ಮಾಡಿಕೊಂಡು ಬಿಲ್ಡಿಂಗ್ ನೋಡ್ಕೊಂಡು ಇರ್ಬೋದು, ಆ ರೀತಿ ಇದೆ. ಸೊ ಅದ್ರ ಜೊತೆಗೆ ನಿಮಗೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡನ್ನು ಕೂಡ ನಿಮಗೆ ಹೊರಗಡೆನೇ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಇದು ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಆಗಿರುತ್ತೆ. ಮತ್ತು ಗ್ಯಾಸ್ ಸಿಲಿಂಡರ್ನ ಪ್ರಾವಿಷನ್ ಕೂಡ ನಿಮಗೆ ಕೆಳಗಡೆನೇ ಮಾಡಿಕೊಟ್ಟಿದ್ದಾರೆ. ನೋಡಿ, ಇದು ನಿಮಗೆ ಗ್ಯಾಸ್ ಸಿಲಿಂಡರ್ನ ಪ್ರಾವಿಷನ್ ಇದಾಗಿರುತ್ತೆ. ತೋರಿಸ್ತೀನಿ ರೀ, ಒಂದು ನಿಮಿಷ. ಇದು ನಿಮಗೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಆಗಿರುತ್ತೆ. ಇಲ್ಲೂ ನೀವು ಸಿಲಿಂಡರ್ನ ಕನೆಕ್ಷನ್ ಮಾಡಿದ್ರೆ ನಿಮಗೆ ಫಸ್ಟ್ ಫ್ಲೋರು ಕಿಚನ್ನಲ್ಲಿ ನಿಮಗೆ ಗ್ಯಾಸ್ ಬರುತ್ತೆ. ಆ ರೀತಿ ಕನೆಕ್ಷನ್ ಮಾಡಿಕೊಟ್ಟಿದ್ದಾರೆ ನೋಡಿ. ಹಾಗೆ ಲಿಫ್ಟು ಕೂಡ ಈ ಬಿಲ್ಡಿಂಗಲ್ಲಿ ಇದೆ ಸ್ನೇಹಿತರೆ. ಲಿಫ್ಟನ್ನ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ, ಔಟ್ಸೈಡ್ ಮಾತ್ರ ನಾನು ಇದನ್ನು ನೋಡ್ಕೊಳ್ಳಿ. ಸೊ ಒಳಗಡೆ ಹೇಗಿದೆ ಹೇಗೆಲ್ಲ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಆನಂತರ ಲಿಫ್ಟನ್ನು ಆಪ್ರೇಟ್ ಮಾಡಿ ತೋರಿಸ್ತೀನಿ. ಬನ್ನಿ, ಇವಾಗ ನಾವು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ತಾ ಇರ್ಬೋದು ನಿಮಗೆ ಸ್ನೇಹಿತರೆ, ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡಿ, ಲಪೋ ಥರ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಮತ್ತು ವಾಲ್ ಕ್ಲೈಂಟ್ ಬಂದು ನಿಮಗೆ 2x4 ವೆಟ್ರಿಫೈಲ್ ಟೈಲ್ಸ್ನ ಕೂಡ ಯೂಸ್ ಮಾಡಿದ್ದಾರೆ. ನೋಡಿ ಯಾವ ರೀತಿ ಇದೆ ಅಂದರೆ ಸ್ಟೇರ್ ಕೇಸ್ ನಿಮಗೆ ಸೊ ಎಷ್ಟು ವೈಡ್ ಆಗಿದೆ ನೋಡಿ. ಎಷ್ಟೇ ಭಾರವಾಗಿರುವಂಥ ವಸ್ತುನ ನೀವು ಕ್ಯಾರಿ ಮಾಡೋದಕ್ಕೆ ತುಂಬ ಯುಟಿಲೈಸ್ ಆಗುತ್ತೆ, ಅಷ್ಟು ವೈಡ್ ಆಗಿದೆ ಸ್ನೇಹಿತರೆ. ಮತ್ತು ಈವನ್ನು ಸೇಫ್ಟಿ ಪರ್ಪಸ್ ಅಂತ ಬಂದರೆ ನಿಮಗೆ MS ಅಲ್ಲಿ ತುಂಬ ಕವರಪ್ ಮಾಡಿದ್ದಾರೆ. ಎಲ್ಲೂ ಏನು ಒಂಚೂರು ಗ್ಯಾಪ್ ಇಲ್ಲ, ಅಷ್ಟು ನೀಟಾಗಿ ಕವರಪ್ ಮಾಡಿದ್ದಾರೆ. ನಾನು ಈ ಕಡೆಯಿಂದ ತೋರಿಸ್ತೀನಿ ನೋಡಿ. ಸೊ ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ ಬರಬೇಕಾದ್ರೆ MS ಇಂದ ಎಷ್ಟು ಚೆನ್ನಾಗಿ ಕವರಪ್ ಮಾಡಿದ್ದಾರೆ ಅಂದರೆ, ಸೊ ತುಂಬ ಡಿಸೈನಲ್ಲಿ ಅದನ್ನೆಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ನೋಡಿ, ವಾಲ್ ಕ್ಲೈಂಟು ಯಾವ ರೀತಿ ಮಾಡಿಕೊಟ್ಟಿದ್ದಾರೆ, 2x4 ವೆಟ್ರಿಫೈಲ್ ಟೈಲ್ಸ್ನ ಯೂಸ್ ಮಾಡಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಕಡೆ ತೋರಿಸ್ತೀನಿ ರೀ. ನೋಡಿ, ಔಟ್ಸೈಡ್ಗೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಔಟ್ಸೈಡ್ ಕೂಡ ಇಷ್ಟೊಂದು ನೀಟಾಗಿ ಕಾಣಿಸುತ್ತೆ. ಗೇಟ್ ಹತ್ರ ನಿಂತ್ಕೊಂಡ್ರು ಕೂಡ ಮಕ್ಕಳುಗಳ ಸೇಫ್ಟಿಗಳಿಗೂ ಕೂಡ ತುಂಬ ಅದ್ಭುತವಾಗಿದೆ. ತುಂಬ ಚೆನ್ನಾಗಿ ಸೇಫ್ಟಿ ಮಾಡಿದ್ದಾರೆ.
ಇದು ವಾಲ್ ಕ್ಲೈಂಟ್ ಆಗಿದೆ. ಸೊ ಮೇನ್ ಡೋರ್ ತೋರಿಸ್ತೀನಿ ನೋಡಿ. ಇದು ಬರ್ಮಾ ಟೀ ಕುಡ್ಡಲ್ಲಿ ಮಾಡಿರುವಂಥ ಮೇನ್ ಡೋರ್ ಇದಾಗಿದೆ ಸ್ನೇಹಿತರೆ. ಸೊ ಕಂಪ್ಲೀಟು ಮೇನ್ ಡೋರ್ ಆಗಿರ್ಬೋದು, ವಾಸ್ಕಲ್ ವಿಂಡೋಸ್ ಆಗಿರ್ಬೋದು, ಪೂಜಾ ರೂಮ್ ಮೇನ್ ಡೋರ್ ಆಗಿರ್ಬೋದು, ಇದಿಷ್ಟು ನಿಮಗೆ ಬರ್ಮಾ ಟೀ ಕುಡ್ಡಲ್ಲೇ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಲೆಫ್ಟ್ ಸೈಡ್ ಬಂದರೆ ನಿಮಗೆ ಯಾವುದಾದ್ರೂ ಒಂದು ನಿಮ್ಮ ಇಷ್ಟ ದೇವರನ್ನು ನೀವು ಪ್ರತಿಷ್ಠಾಪನೆ ಮಾಡ್ಕೋಬೋದು. ಗಣೇಶ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಯಾವುದಾದ್ರೂ ನಿಮ್ಮ ಇಷ್ಟ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ಕೋಬೋದು. ಬನ್ನಿ ನಾವು ಇವಾಗ ಒಳಗಡೆ ಹೋಗೋಣ. ಒಳಗಡೆ ಹೋದ ತಕ್ಷಣ ನಿಮಗೆ ನೋಡಿ ಡೋರು ಎಷ್ಟು ದಪ್ಪ ಇದೆ, ಮತ್ತು ಲಾಕ್ ಎಲ್ಲ ಬಂದು ನಿಮಗೆ ಯುರೋಪ್ ಲಾಕ್ ಬಂದಿರುತ್ತೆ. ಸೊ ನಿಮಗೆ ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರಲ್ಲಿ ಇರುವಂಥ ಹಾಲು ಇದಾಗಿರುತ್ತೆ. ಎಷ್ಟು ಅದ್ಭುತವಾಗಿ ಹಾಲ್ ನೋಡಿ. ನಿಮಗೆ ವಿನಿಯರ್ ಶೀಟೆಲ್ಲ ಯೂಸ್ ಮಾಡಿ ನಿಮಗೆ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತಂದರೆ, ಇವನ್ನು ಬ್ಲಾಕ್ ಕಲರ್ ಡಿಸೈನ್ ಬಾರ್ಡರ್ ಡಿಸೈನ್ ಕೂಡ ಇದು ಮಾಡಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಕ್ಚುಲಿ. ಸೊ ತುಂಬ ಲಕ್ಸುರಿಯಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ನೋಡಿ ಸ್ಟ್ರಿಪ್ ಲೈಟ್ ಕೂಡ ಅಷ್ಟೇ, ಸೀಲಿಂಗ್ ಅಂತ ಬಂದರೆ ಸ್ಟ್ರಿಪ್ ಲೈಟು, ಲೈಟಿಂಗ್ಸು, ಸೊ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಸೊ ಇವನ್ನು ನಿಮಗೆ ಕಿಚನ್ನು ಕೂಡ ಇಲ್ಲೇ ಇದೆ. ಕಿಚನ್ ಆಗಿರ್ಬೋದು, ಡೈನಿಂಗ್ ಹಾಲ್ ಆಗಿರ್ಬೋದು, ಪೂಜಾ ರೂಮ್ ಆಗಿರ್ಬೋದು, ಇವನ್ ಒಂದು ಬೆಡ್ರೂಮ್ ಆಗಿರ್ಬೋದು, ಅದೆಲ್ಲ ಇದೆ. ನಾನು ನಿಮಗೆ ಬನ್ನಿ ತೋರಿಸ್ತೀನಿ. ನಾನು ನಿಮಗೆ ಫಸ್ಟು ಪೂಜಾ ರೂಮ್ ತೋರಿಸ್ತೀನಿ ಬನ್ನಿ. ಪೂಜಾ ರೂಮು ವಾಸ್ತು ಪ್ರಕಾರ ನಿಮಗೆ ಈಶಾನ್ಯ ಮೂಲೆಯಲ್ಲೇ ಪೂಜಾ ರೂಮ್ನ ಕೊಟ್ಟಿದ್ದಾರೆ. ನೋಡಿ ಪೂಜಾ ರೂಮ್ನ ಮೇನ್ ಡೋರ್ ಆಗಿರ್ಬೋದು, ಔಟ್ಸೈಡು ಲುಕ್ ಆಗಿರ್ಬೋದು ಸಖತ್ತಾಗಿದೆ. ಇದು ಕೂಡ ಬರ್ಮಾ ಟೀ ಕುಡ್ಡಲ್ಲೇ ಮಾಡಿಕೊಟ್ಟಿರ್ತಕ್ಕಂಥದ್ದು, ಯಾವುದೇ ರೀತಿಯ ಇದಿಲ್ಲ. ಮತ್ತು ಇದು ಟಫ್ಲಾನ್ ಗ್ಲಾಸ್ ಬರುತ್ತೆ. ಟಫ್ಲಾನ್ ಗ್ಲಾಸ್ನ ಆನಂತರ ನಿಮಗೆ ಫಿನಿಷಿಂಗಲ್ಲಿ ಮಾಡಿಕೊಡ್ತಾರೆ. ಏನು ನಾನು ನಿಮಗೆ ಕೈಯಾಗಿ ತೋರಿಸ್ತಾ ಇದ್ದೀನಿ ಅದೆಲ್ಲ ಟಫ್ಲಾನ್ ಗ್ಲಾಸ್ ಬೇಕು. ಇವಾಗ ಪೂಜಾ ರೂಮ್ ಒಳಗಡೆ ಹೋಯ್ತು ಅಂತಂದರೆ ನಿಮಗೆ 2x4 ವೆಟ್ರೋಫೈಲ್ ಟೈಲ್ಸ್ ಜೊತೆಗೆ ಗೋಲ್ಡನ್ ಬಾರ್ಡರ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಆರಾಮಾಗಿ ಏನಿಲ್ಲ ಅಂತಂದರೆ ಒಬ್ಬರು ಕೂತ್ಕೊಂಡು ಪೂಜೆನ ಮಾಡ್ಕೋಬೋದು. ಮತ್ತು ಮೇಲೆ ಸೀಲಿಂಗಲ್ಲೂ ಕೂಡ ನಿಮಗೆ ಬೇರೆ ಥರ ಡಿಸೈನ್ ಮಾಡಿಕೊಡ್ತಾರೆ. ಅದೊಂದು ಪೆಂಡಿಂಗ್ ಇದೆ. ನಾನು ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಏನೇನು ಪೆಂಡಿಂಗ್ ಇದೆ, ಹೇಗೆಲ್ಲ ಮಾಡಿಕೊಡ್ತಾರೆ ಅಂತ ಆನಂತರ ಹೇಳ್ಕೊಡ್ತೀನಿ ಸ್ನೇಹಿತರೆ. ಮತ್ತು ಔಟ್ಸೈಡ್ ಬಂದ ತಕ್ಷಣ ಪೂಜಾ ರೂಮ್ ಪಕ್ಕಕ್ಕೆ ಬಂದರೆ ನಿಮಗೆ ಡೈನಿಂಗ್ ಹಾಲು, ಇಲ್ಲಿ ಡೈನಿಂಗ್ ಟೇಬಲ್ನ ಹಾಕ್ಕೊಂಡು ಊಟನ ಮಾಡೋ ರೀತಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ವಿಂಡೋ ವೆಂಟಿಲೇಷನ್ ಏನು ಬೇಕೋ ಅದನ್ನು ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಇದು ನಿಮಗೆ ಆಗ್ನೇಯ ಮೂಲೆಯಲ್ಲಿರ್ತಕ್ಕಂಥ ಒಂದು ಕಿಚನ್ ಆಗಿರುತ್ತೆ. ಸೊ ನೋಡಿ ಕಿಚನ್ ಸಾಫ್ಟ್ ಕ್ಲೋಸರ್ ಇದೆ. ಮತ್ತು ಇದರಲ್ಲಿ ಇನ್ನೊಂದು, ಸೊ ಅಡುಗೆ ಮಾಡೋದಕ್ಕೆ ಏನು ಸ್ಟವ್ ಎಲ್ಲ ಇಟ್ಕೋತೀರಾ, ಅಲ್ಲಿ ಇಫ್ ಇನ್ ಕೇಸ್ ಏನೋ ಒಂದು ತೊಳಿತಾ ಇದ್ದೀರ ಅಂತ ಅಂದಾಗ ನೀಟಾಗಿ ನೀರು ಸಿಂಕಿಗೆ ಹೋಗೋ ಥರ ನಿಮಗೆ ಪಟ್ಟಿಯೆಲ್ಲ ಕೊಟ್ಟು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಇದು ನಿಮಗೆ ಅಡಿಷ್ನಲ್ ಆಗಿ ಎಕ್ಸ್ಟ್ರಾ ಆ್ಯಡಪ್ ಮಾಡಿದ್ದಾರೆ ಸ್ನೇಹಿತರೆ. ನೀವೇನೇ ಥಿಂಗ್ಸ್ ಇಟ್ಕೊಳ್ಳೋದಕ್ಕೂ ಒಂದು ಟ್ರೇ ಥರ ಒಂದು ಕಬೋರ್ಡಾಗಿ ಅಡಿಷ್ನಲ್ ಆಗಿ ನಿಮಗೆ ಮಾಡಿಕೊಟ್ಟಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸರು, ತುಂಬ ಚೆನ್ನಾಗಿದೆ. ನೀವು ವಿಡಿಯೋದಲ್ಲಿ ನೋಡೋದಕ್ಕೂ ಡೈರೆಕ್ಟಾಗಿ ನೋಡೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ ಸ್ನೇಹಿತರೆ. ಸೊ ಅದನ್ನು ನೀವು ಒಂದು ಸಾರಿ ಯಾವಾಗಾದ್ರೂ ಫ್ರೀ ಇತ್ತು ಅಂದಾಗ ಬಿಲ್ಡಿಂಗ್ ನೋಡಬೇಕು ಅಂತ ಫೋನ್ ಮಾಡಿದಾಗ ನಾನು ಕರ್ಕೊಬಂದು ತೋರಿಸ್ತೀನಿ. ಹಾಗೆ ಯುಟಿಲಿಟಿ ಏರಿಯಾ ನೋಡಿ. ಯುಟಿಲಿಟಿ ಏರಿಯಾದಲ್ಲೂ ಕೂಡ ನಿಮಗೆ ಸೇಫ್ಟಿ ಪರ್ಪಸ್ಸು ತುಂಬ MS ಗ್ರಿಲ್ನ ಕವರ್ ಅಪ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನೀವು ಇಲ್ಲಿ ವಾಷಿಂಗ್ ಮಿಷಿನ್ ಬೇಕಾದರೂ ಇಟ್ಕೋಬೋದು. ಮತ್ತು ಸಿಂಕು ಕೂಡ ಇದೆ ಒಂದು, ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಇದು ಸಿಂಕ್ ಆಗಿದೆ. ಮತ್ತು ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬೋದು ಇಲ್ಲೇ ಬೇಕಂದರೆ. ಇದು ಆಗ್ನೇಯ ಮೂಲೆಯಲ್ಲಿರ್ತಕ್ಕಂಥದ್ದು. ನೋಡಿ ಇನ್ನೊಮ್ಮೆ ತೋರಿಸ್ತೀನಿ ನಾನು ನಿಮಗೆ. ಹಾಲು TV ಕ್ಯಾಬಿನೆಟ್ಟು ಮತ್ತು ಲಿಫ್ಟು ಮತ್ತು ಇನ್ನೊಂದು ಬೆಡ್ರೂಮ್ನ ತೋರಿಸ್ತೀನಿ ಅಂತ ಹೇಳಿದೆ. ನೋಡಿ ಫಸ್ಟ್ ಫ್ಲೋರಲ್ಲಿ ವಯಸ್ಸಾದಂಥ ಅಥವಾ ಸೀನಿಯರ್ ಸಿಟಿಜನ್ ಇರುವಂಥ ತಂದೆ ತಾಯಿಗಳಿಗೆ ಇದು 7 ಮರ್ಸ್ತಂಥ ರೂಮ್ ಆಗಿರುತ್ತೆ. ಫಸ್ಟ್ ಫ್ಲೋರಲ್ಲಿರುವಂಥ ಬೆಡ್ರೂಮ್ ಇದಾಗಿದೆ ಸ್ನೇಹಿತರೆ. ಕಾಟೆಲ್ಲ ಕೊಟ್ಟಿದ್ದಾರೆ, ವಾರ್ಡ್ರೋಬ್ ಇದೆ, ಸೀಲಿಂಗ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇಷ್ಟು ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿದೆ. ನೋಡಿ ಕಾಟನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾರ್ಡ್ರೋಬು, ವೆಂಟಿಲೇಷನ್ನು, ಇವನ್ನು ವಾಶ್ರೂಮ್ ತೋರಿಸ್ತೀನಿ ಬನ್ನಿ ನಾನು ನಿಮಗೆ. ವಾಶ್ರೂಮ್ ಎಷ್ಟು ಚೆನ್ನಾಗಿ ಯಾವ ಕಡೆ ಮಾಡಿಕೊಟ್ಟಿದ್ದಾರೆ ಅಂದರೆ ವಾಯುವ್ಯ ಮೂಲೆಯಲ್ಲಿ, ಆ್ಯಸ್ ಪರ್ ವಾಸ್ತು ಪ್ರಕಾರ ವಾಯುವ್ಯ ಮೂಲೆಯಲ್ಲೇ ನಿಮಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು ವಾಶ್ರೂಮ್ ಕೂಡ. ಇದು ಎಲ್ಲ ಪೆಂಡಿಂಗ್ಸ್ ಇದೆ ಸ್ನೇಹಿತರೆ. ಏನು ಫಿಟ್ಟಿಂಗ್ಸ್ ಇದೆ ಆ ಫಿಟ್ಟಿಂಗ್ಸು ಮತ್ತು ಇನ್ನೂ ಕೆಲವೊಂದು ಕೆಲಸಗಳು ಪೆಂಡಿಂಗ್ ಇದೆ. ಅದು ಏನೇನು ಕೆಲಸಗಳು ಪೆಂಡಿಂಗ್ ಇದೆ ಅಂತ ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳ್ಕೊಡ್ತೀನಿ.
ಇದು ಫಸ್ಟ್ ಫ್ಲೋರ್ ಆಗಿರುತ್ತೆ. ನಾವೀಗ ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಬನ್ನಿ. ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ಈ ರೀತಿ ಸ್ನೇಹಿತರೆ, ಆರಾಮಾಗಿ 2.5 ಫೀಟ್ ಇದೆ, ಆರಾಮಾಗಿ ನೀವು ಹೋಗ್ಬೋದು. ಇಲ್ಲಿ ನೋಡಿ ಸ್ಟೇರ್ ಕೇಸಲ್ಲೂ ಕೂಡ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ ಬರಬೇಕಾದ್ರೆ ಸೆಕೆಂಡ್ ಫ್ಲೋರಲ್ಲಿ ಬಂದ ತಕ್ಷಣ ಈ ರೀತಿ ಹಾಲಲ್ಲಿ ಒಂದು ಎಲ್ ಶೇಪಲ್ಲಿ ನೀವು ಸೋಫಾನ ಹಾಕ್ಕೊಂಡು ಸೆಂಟ್ರಲ್ ಒಂದು ಟೀಪಾಯ್ ಇಟ್ಕೊಂಡು, ಸೊ ಇಲ್ಲೂ ಕೂಡ ರೆಸ್ಟ್ ಪ್ಲೇಸು 2 ರೂಮ್ ಇರುತ್ತೆ. ಆ 2 ರೂಮರು ಕೂಡ ಆರಾಮಾಗಿ ಹೊರಗಡೆ ಕೂತು ಮಾತಾಡಿಕೊಂಡು ಕಾಲ ಕಳೆಯೋದಕ್ಕೆ ಚೆನ್ನಾಗಿದೆ ಪ್ಲೇಸು. ಇದು ನೋಡಿ, ಇದು ಒಂದು ಬೆಡ್ರೂಮ್ ಆಗಿದೆ ಸ್ನೇಹಿತರೆ. ಬೆಡ್ರೂಮಲ್ಲಿ ಸ್ಟ್ರಿಪ್ ಲೈಟೆಲ್ಲ ನೋಡ್ತಾ ಇರ್ಬೋದು, ಮತ್ತು ವಾರ್ಡ್ರೋಪು, ಸ್ಟಡಿ ಟೇಬಲ್ಲು, ಕಾಟು, ವಾರ್ಡ್ರೋಪು ಮತ್ತು ಸೀಲಿಂಗು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಇದು ಒಂದು ರೂಮ್ನ ವೀಕ್ಷಣೆ ಆಗಿರುತ್ತೆ. ಈ ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು ನೋಡಿ, ನಾನು ಈ ಕಡೆಯಿಂದ ತೋರಿಸ್ತೀನಿ ನಿಮಗೆ. ವೆಂಟಿಲೇಷನ್ಗೇನು ತೊಂದರೆ ಇಲ್ಲ ನಿಮಗೆ, ಆರಾಮಾಗಿ ವೆಂಟಿಲೇಷನ್ ತುಂಬ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಇದು ಕಬೋರ್ಡ್ ರೀತಿಯೇ ಇರುತ್ತೆ, ಆದರೆ ಓಪನ್ ಮಾಡಿದಾಗಲೇ ನಮಗೆ ಗೊತ್ತಾಗೋದು ಒಳಗಡೆ ಒಂದು ಹಿಡನ್ ವಾಶ್ರೂಮ್ ಇದೆ ಅಂತ. ಈ ವಾಶ್ರೂಮಲ್ಲಿ ಎಲ್ಲ ಫಿನಿಷಿಂಗ್ ಆಗಿದೆ, ಬಟ್ ಫಿಟ್ಟಿಂಗ್ಸ್ ಒಂದು ಪೆಂಡಿಂಗ್ ಇದೆ. ಆ್ಯಸ್ ಪರ್ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಫಿಟ್ಟಿಂಗ್ನ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಅವರು ಪೆಂಡಿಂಗ್ ಉಳಿಸಿದ್ದಾರೆ ಫಿಟ್ಟಿಂಗು. ನಿಮಗೆ ಜಾಗ್ವಾರ್ ಬೇಸಿಕ್ ಬೇಕು ಅಂದರೆ ಜಾಗ್ವಾರ್ ಹಾಕ್ಕೊಡ್ತಾರೆ, ಇಲ್ಲ ಅಂತ ಆ್ಯಸ್ ಪರ್ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಅವರು ಫಿಟ್ಟಿಂಗ್ ಮಾಡಿಕೊಡ್ತಾರೆ. ಬನ್ನಿ ಇನ್ನೊಂದು ರೂಮ್ಗೆ ಹೋಗೋಣ. ಇನ್ನೊಂದು ರೂಮು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಮಾಸ್ಟರ್ ಬೆಡ್ರೂಮ್ ನೋಡ್ತಾ ಇರ್ಬೋದು, ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಸ್ನೇಹಿತರೆ. ನೋಡಿ, ವೆಂಟಿಲೇಷನ್ಗೆ ವಿಂಡೋ, ಸೊ ಬೆಡ್ ಪಕ್ಕದಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ಲು, ಮತ್ತು ಡೆಡ್ ಆಪೋಸಿಟ್ಟು ಎಕ್ಸಾಕ್ಟಾಗಿ ಟಿ ವಿ ಕ್ಯಾಬಿನೆಟ್ಟು. ಅದಾದ ನಂತರ ನಿಮಗೆ ನೋಡಿ, ಬೆಡ್ ಕಾಟ್ ಬಂದು ನಿಮಗೆ ತುಂಬ ಅಗಲ ಇದೆ, ನಿಮಗೆ ತುಂಬ ಅಗಲ ಇದೆ ನೋಡ್ತಾ ಇರ್ಬೋದು. ತುಂಬ ಅಗಲವಾಗಿ ಮಾಡಿಕೊಟ್ಟಿದ್ದಾರೆ ಕಾಟು. ಬೆಡ್ ಪಕ್ಕದಲ್ಲಿ ನೋಡಿ ವೆಂಟಿಲೇಷನ್ಗೆ ಹೇಗಿದೆ. ಅದಾದ ನಂತರ ಸೀಲಿಂಗ್ ಡಿಸೈನ್ ನೋಡಿ, ವಿನಿಯರ್ ಶೀಟಿಂದ ಯಾವ ರೀತಿ ಮಾಡಿಕೊಟ್ಟಿದ್ದಾರೆ. ಇದು ಈ ರೂಮ್ನ. ಆಮೇಲೆ ಈ ವೆಂಟಿಲೇಷನ್ ಬಿಟ್ಟಿದ್ದಾರಲ್ಲ, ಅಲ್ಲಿ ಏನಾದರೂ ಥಿಂಗ್ಸು ಕೂಡ ಆರಾಮಾಗಿ ನೀವು ಇಟ್ಕೋಬೋದು, ಇಲ್ಲಾಂದರೆ ಕೂತ್ಕೋಬೋದು. ಸೋಫಾ ರೀತಿಯೇ ಮಾಡಿಕೊಟ್ಬಿಟ್ಟಿದ್ದಾರೆ ಅಲ್ಲಿ. ಇದು ಈ ರೂಮ್ನ ಒಂದು ವೀಕ್ಷಣೆ ಆಗಿರುತ್ತೆ ಸ್ನೇಹಿತರೆ. ಈ ರೂಮಲ್ಲಿ ನಾನು ನಿಮಗೆ ಒಂದು ಬಾಲ್ಕನಿ ತೋರಿಸ್ತೀನಿ ಬನ್ನಿ. ಇದು ಬಾಲ್ಕನಿ ಡೋರ್ ಆಗಿರುತ್ತೆ. ಓಪನ್ ಮಾಡಿದ ತಕ್ಷಣ ನೋಡಿ ಎಷ್ಟು ವೈಡ್ ಆಗಿದೆ, ಎಷ್ಟು ಉದ್ದ ಇದೆ ನೋಡಿ ಬಾಲ್ಕನಿ. ಇಲ್ಲಿಂದ ಅಲ್ಲಿವರೆಗೂ ಇದೆ ಸ್ನೇಹಿತರೆ. ನಾನೇ ಒಂದು 10 ಹೆಜ್ಜೆ ಹಾಕ್ಕೊಂಡು ಹೋಗ್ತೀನಿ, ಅಷ್ಟು ಉದ್ದ ಇದೆ ಬಾಲ್ಕನಿಲೂ ಕೂಡ ಆರಾಮಾಗಿ ತುಂಬ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ಸೇಫ್ಟಿ ಪರ್ಪಸ್ಲಿ ನಿಮಗೆ SS ಜಿಂದಾಲು ವಿತ್ ಟಫ್ಲನ್ ಗ್ಲಾಸ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ ನೋಡಿ. ಬಾಲ್ಕನಿಗೆ ಹೋದ ತಕ್ಷಣ ನಿಮಗೆ ಮೇನ್ ರೋಡ್ ಕಡೆ ನಿಮಗೆ ಬಾಲ್ಕನಿ ಇರುತ್ತೆ, ಅದು ಬಾಲ್ಕನಿ. ಇದು ಈ ರೂಮ್ನ ಒಂದು ವೀಕ್ಷಣೆ ಆಗಿರುತ್ತೆ. ಈ ರೂಮಲ್ಲಿ ನಿಮಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇದಾಗಿರುತ್ತೆ. ಇದು ಅಟ್ಯಾಚ್ಡ್ ವಾಶ್ರೂಮ್. ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ. ವಾಶ್ರೂಮಲ್ಲೆಲ್ಲ ನಿಮಗೆ ವೆಂಟಿಲೇಷನ್ ಆಗಿರ್ಬೋದು, ಫ್ರೆಶ್ ಏರ್ ಬರೋದಕ್ಕೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಸೆಕೆಂಡ್ ಫ್ಲೋರಲ್ಲೂ ಟು ಥರ್ಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಸ್ಟೇರ್ ಕೇಸಲ್ಲಿ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಮತ್ತು ಲಿಫ್ಟ್ ಕೂಡ ಅಷ್ಟೇ ಸ್ನೇಹಿತರೆ, ಪ್ರತಿ ಫ್ಲೋರಲ್ಲೂ ಕೂಡ ಲಿಫ್ಟ್ ಓಪನಿಂಗ್ ಇದೆ. ಪ್ರತಿ ಫ್ಲೋರಲ್ಲೂ ನಿಮಗೆ ಲಿಫ್ಟ್ ಓಪನ್ ಇದೆ ನೋಡಿ. ಸ್ಟೇರ್ ಕೇಸಲ್ಲಿ ಹೋಗ್ಬೇಕಾದ್ರೆ ವೆಂಟಿಲೇಷನ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಸೆಕೆಂಡ್ ಫ್ಲೋರ್ ಟು ಥರ್ಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಥರ್ಡ್ ಫ್ಲೋರಲ್ಲಿ ಇರುವಂಥ ಜಾಗ, ಇಲ್ಲೂ ಕೂಡ ನಿಮಗೆ ಸೇಫಲ್ಲಿ ಸೋಫಾ ಹಾಕೋಬೋದು, ಆರಾಮಾಗಿ ಮಾತುಕತೆ ಆಡ್ಕೊಳ್ಳೋದಕ್ಕೆ. ಥರ್ಡ್ ಫ್ಲೋರಲ್ಲಿರುವಂಥ ರೂಮ್ಗೆ ಬಂದರೆ ನೋಡಿ, ರೂಮ್ನ ವೀಕ್ಷಣೆ ಈ ರೀತಿ ಇರುತ್ತೆ. ಡಿಸೈನ್ ಆಗಿರ್ಬೋದು, ವಾರ್ಡ್ರೋಬ್ ಆಗಿರ್ಬೋದು, ವೆಂಟಿಲೇಷನ್ ಆಗಿರ್ಬೋದು, ಫ್ಲೋರಿಂಗ್ ಆಗಿರ್ಬೋದು, ವಾಶ್ರೂಮ್ಸ್ ಆಗಿರ್ಬೋದು. ವಾಶ್ರೂಮಲ್ಲಿ ವೆಂಟಿಲೇಷನ್ನು, ಗಾಳಿ ಬೆಳಕು ಚೆನ್ನಾಗಿದೆ. ಗಾಳಿ ಬೆಳಕು ಏನು ತೊಂದರೆ ಇಲ್ಲ. ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು. ಈ ಕಡೆಯಿಂದ ನೋಡಿ, ಥರ್ಡ್ ಫ್ಲೋರಲ್ಲಿರುವಂಥ ರೂಮ್ನ ವೀಕ್ಷಣೆ ಇದಾಗಿದೆ. ಇವಾಗ ಥರ್ಡ್ ಫ್ಲೋರಲ್ಲಿರುವಂಥ ಇನ್ನೊಂದು ನಾನು ನಿಮ್ಗೆ ತೋರಿಸ್ಲೇಬೇಕು. ಅದು ಯಾವ ರೀತಿ ಅಂತ ಇದೆ ಅಂತಂದರೆ, ನೀವು ಏನು ಬೇಕಾದ್ರೂ ಮಾಡ್ಕೋಬೋದು. ಲೈಕ್ ಫಂಕ್ಷನ್ ಮಾಡ್ಕೋಬೋದು, ಆ್ಯನಿವರ್ಸರಿ ಬರ್ಡೇ ಸೆಲೆಬ್ರೇಷನ್ನು, ಏನು ಬೇಕಾದ್ರೂ ಸೆಲೆಬ್ರೇಟ್ ಮಾಡ್ಕೋಬೋದು. ಅಷ್ಟು ಉದ್ದ ಇದೆ, ಅಷ್ಟು
ಸ್ಪೇಸಿಯಸ್ ಆಗಿದೆ ಅಂತಲೇ ಹೇಳ್ಬೋದು ಈ ರೂಮು. ಆನಂತರ ಈ ರೂಮಲ್ಲೂ ಕೂಡ ಅಟ್ಯಾಚ್ಡ್ ಒಂದು ವಾಶ್ರೂಮ್ ಕೊಟ್ಟಿದ್ದಾರೆ, ಒಂದು ಸಿಂಕ್ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ಏನೋ ಒಂದು ಫಂಕ್ಷನ್ ಮಾಡಿದ್ದೀರಾ ಅಥವಾ ಊಟ ಅರೇಂಜ್ ಮಾಡಿದ್ದೀರಾ ಅಥವಾ ಲಂಚ್ ಅರೇಂಜ್ ಮಾಡಿದ್ದೀರಾ ಅಂತಂದಾಗ ತುಂಬ ಫೆಸಿಲಿಟಿ ಇದೆ ಅದರಲ್ಲೂ ಕೂಡ. ಈ 3rd ಫ್ಲೋರ್ ಟು 4th ಫ್ಲೋರ್ಗೆ ಹೋಗ್ಬೇಕಾದ್ರೆ ಕೂಡ ವೆಂಟಿಲೇಷನ್ ಅದೇ ರೀತಿ ಇದೆ. ಸೊ 4th ಫ್ಲೋರ್ ಬಂದ ತಕ್ಷಣ ನಿಮಗೆ 2 ಡೋರ್ ಇದೆ. ಒಂದು ಲಿಫ್ಟ್ ಡೋರು, ಇನ್ನೊಂದು ಟೆರೇಸ್ಗೆ ಹೋಗುವಂಥ ಡೋರು. ನಾವಿವಾಗ ಟೆರೇಸ್ಗೆ ಹೋಗುವಂಥ ಡೋರ್ನ ಓಪನ್ ಮಾಡೋಣ. ಸೊ ಟೆರೇಸ್ಗೆ ಹೋದ ತಕ್ಷಣ ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ ನಿಮಗೆ ಅಂದರೆ ತುಂಬ ಸ್ಪೇಸಿಯಸ್ ಆಗಿದೆ. ಈ ಟೆರೇಸಲ್ಲಿ ನಿಮಗೆ ಇನ್ನೊಂದು ಅಡಿಷ್ನಲ್ ಆಗಿ ಒಂದು ರೂಮ್ ಕೊಟ್ಟಿದ್ದಾರೆ, ಅದು ತೋರಿಸ್ತೀನಿ ನೋಡಿ. ಟೆರೇಸ್ ಮೇಲೆ ಕೂಡ ನಿಮಗೆ ಸಿಂಥೆಟಿಕ್ ಟ್ಯಾಂಕ್ನ ಪ್ರೊವೈಡ್ ಮಾಡಿದ್ದಾರೆ. 1000 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ ಟ್ಯಾಂಕ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಟೆರೇಸ್ ಆಗಿದೆ ಸ್ನೇಹಿತರೆ. ಈ ಟೆರೇಸಲ್ಲಿ ಇನ್ನೂ ಏನೇನು ಫೆಸಿಲಿಟಿ ಇದೆ ಅಂತಲೇ ನೋಡಿ. ಬಟ್ಟೆ ಒಣಗಾಕೋದಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ. ಅದಾದಮೇಲೆ ಈ ರೂಮ್ ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ. ಈ ರೂಮಲ್ಲಿ ಮೀನ್ಸ್ ಏನಾದರೂ ಸ್ಟೋರೇಜು, ಏನಾದರೂ ರೇಷನ್ ಆಗಿರ್ಬೋದು ಅಥವಾ ಇನ್ನಿತರ ಏನಾದರೂ ಸ್ಟೋರೇಜ್ನ ನೀವು ಸ್ಟೋರ್ ಮಾಡ್ಕೋಬೋದು ಈ ರೂಮಲ್ಲಿ. ಅಥವಾ ಫ್ರೆಂಡ್ಸು ಫ್ಯಾಮಿಲಿ ಜಾಸ್ತಿ ಬಂದಿದ್ದಾರೆ ಅಂತಂದಾಗ ಅವರು ಕೂಡ ಇಲ್ಲಿ ಸ್ಟೇ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿದೆ. ಆಮೇಲೆ ಇಲ್ಲಿ ಇಲ್ಲ ನಾನು ಯಾರಿಗೂ ಸ್ಟೇ ಮಾಡೋಕ್ಕೆ ಇದು ಮಾಡಲ್ಲ, ನಾನೇ ಸ್ಟೋರ್ ರೂಮಾಗಿ ಇಟ್ಕೊಂಡು ಸೊ ವಾಷಿಂಗ್ ಮಿಷಿನ್ ಇಟ್ಕೊತೀನಿ ಅಂದರೂ ಕೂಡ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಈ ಬಿಲ್ಡಿಂಗ್ನ ಮಾಹಿತಿ ಆಗಿರ್ತದೆ. ಇನ್ನೂ ಹೆಚ್ಚುವರಿ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿದ್ರೆ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಸೊ ಅದಾಗಿ ಈ ಬಿಲ್ಡಿಂಗ್ನಲ್ಲಿ ಪೆಂಡಿಂಗ್ ಇರುತ್ತಾ ವರ್ಕ್ ಬಂದು ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ, ಮತ್ತು ಔಟ್ಸೈಡ್ ಫ್ರಂಟ್ ಎಲಿವೇಷನ್ ಪೇಂಟ್ ಒಂದು ಪೆಂಡಿಂಗ್ ಇದೆ. ಇನ್ನಿತರೆ ಕೆಲವು ಸಣ್ಣ ಪುಟ್ಟ ವರ್ಕ್ಗಳು ಕೂಡ ಪೆಂಡಿಂಗ್ ಇದೆ. ಅದನ್ನು ನಾನು ಕಂಪ್ಲೀಟಾಗಿ ಥ್ರೂ ವಾಟ್ಸಪ್ ಮುಖಾಂತರ ನಿಮಗೆ ಶೇರ್ ಮಾಡ್ತೀನಿ, ಹಾಯ್ ಅಂತ SMS ಮಾಡಿದ್ರೆ. ಅದ್ರ ಜೊತೆಗೆ ಇದು ಲೊಕೇಟ್ ಆಗಿರುವಂಥ ಜಾಗ ಬಂದು JP ನಗರ ಅಂಜನಾಪುರ 11th ಬ್ಲಾಕಲ್ಲಿ ಎಕ್ಸ್ಟೆನ್ಷನ್ BDA ಎಕ್ಸ್ಟೆನ್ಷನ್ ಲೇಔಟಲ್ಲಿ ಆಗಿರುತ್ತೆ ಸ್ನೇಹಿತರೆ. ಇದು 30/40 BDA ನಾರ್ತ್ ಫೇಸಿಂಗ್ ಮೇನ್ ಡೋರು, ವೆಸ್ಟ್ ಫೇಸಿಂಗ್ ಮೇನ್ ಗೇಟು ಬಿಲ್ಡಿಂಗ್ ಇದಾಗಿರುತ್ತೆ. ಸೊ ಇನ್ನೂ ಮಾಹಿತಿ ನಾನು ಅವಾಗೇ ಹೇಳಿದಾಗೆ ನಿಮಗೆ ಲಿಫ್ಟು ತೋರಿಸ್ಕೊಡ್ತೀನಿ ಅಂತ ಹೇಳಿದೆ. ಬನ್ನಿ ನಾನು ನಿಮಗೆ ಲಿಫ್ಟ್ನ ಒಳಗಡೆ ಆಪ್ರೇಟ್ ಮಾಡಿ ಹೇಗಿದೆ, ಯಾವ ರೀತಿ ವರ್ಕ್ ಆಗುತ್ತೆ, ಎಷ್ಟು ಫ್ಲೋರ್ಸ್ ಇದೆ ಅಂತೆಲ್ಲ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಅದ್ರ ಜೊತೆಗೆ ನಿಮಗೆ ಇದು ಬಂದು ಓನ್ ಬೋರ್ ಇದೆ, 850 ಡೆಪ್ತ್ ಹೋಗಿದೆ, 2 ಇಂಚು ವಾಟ್ರ್ ಬರುತ್ತೆ, ಮತ್ತು ಕಾವೇರಿ ಕನೆಕ್ಷನ್ ಆಗಿದೆ. ಮೀಟ್ರ್ ಒಂದು ಪೆಂಡಿಂಗ್ ಇದೆ. ಸೊ ಕೆಳಗಡೆ ನಿಮಗೆ ಅದಷ್ಟು ತೋರಿಸಿದ್ದೀನಿ. ಅದ್ರ ಜೊತೆಗೆ ಇವ್ರು ಕೋಟ್ ಮಾಡ್ತಕ್ಕಂಥ ಪ್ರೈಸ್ ಬಂದು ನಿಮಗೆ 4,10,00,000 ಆಗಿರುತ್ತೆ. ಇದು ಸ್ಲೈಟ್ಲಿ ನೆಗೋಷಿಯೇಬಲ್ ಆಗಿರುತ್ತೆ. ಯಾರ್ಯಾರು ಈ ಲೊಕೇಶನಲ್ಲಿ ಬಿಲ್ಡಿಂಗ್ನ ನೋಡ್ತಾ ಇದ್ದೀರಾ, ಒಂದು ಲಕ್ಸುರಿ ಆಗಿರುವಂಥ ಮನೆ ವಿತ್ ಲಿಫ್ಟ್ ಇರ್ತಕ್ಕಂಥದ್ದು ಯಾರೆಲ್ಲ ನೋಡ್ತಾ ಇದ್ದೀರಾ, ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿದ್ರೆ ನಾನು ಕಂಪ್ಲೀಟ್ ಬಿಲ್ಡಿಂಗ್ನ ಮಾಹಿತಿನ ನಾನು ವಾಟ್ಸಪ್ ಮುಖಾಂತರ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ನೀವು ಯಾವಾಗಾದರೂ ಫ್ರೀ ಇತ್ತು ಅಂದರೆ ನಾನು ಕರ್ಕೊಂಬಂದು ಬಿಲ್ಡಿಂಗ್ನೂ ಕೂಡ ತೋರಿಸ್ಕೊಡ್ತೀನಿ ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ. ಇನ್ನೂ ಹೆಚ್ಚುವರಿ ಮಾಹಿತಿಗಾಗಿ ದಯವಿಟ್ಟು ನೀವು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆಯಲ್ಲ, ಆ ನಂಬರ್ಗೆ ಹಾಯ್ ಅಂತ ಒಂದು ವಾಟ್ಸಪ್ಪಲ್ಲಿ SMS ಮಾಡಿದ್ರೆ ಸೊ ನಾನು ಬಿಲ್ಡಿಂಗ್ನ ಕಂಪ್ಲೀಟ್ ಮಾಹಿತಿ ನಿಮಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇದು ಎಕ್ಸಾಕ್ಟಾಗಿ ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಈ ಬಿಲ್ಡಿಂಗ್ನ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 4,10,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಸೊ ಯಾರೆಲ್ಲ ಅಂಜನಾಪುರ 11th ಬ್ಲಾಕು BDA ಎಕ್ಸ್ಟೆನ್ಷನಲ್ ಲೇಔಟಲ್ಲಿ ನೋಡ್ತಾ ಇರ್ತೀರ ಅವ್ರಿಗೆ ಇದೊಂದು ಒಳ್ಳೆ ಬಿಲ್ಡಿಂಗು ಅಂತ ನಾನು ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಸೊ ಇನ್ನೂ ಹೆಚ್ಚುವರಿ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತಾ ಧನ್ಯವಾದಗಳು ಸ್ನೇಹಿತರೆ.